ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಟ್ಯೂಸ್ಡೇ ಈವ್ನಿಂಗ್ ಆಗಿಬಿಟ್ಟಿದೆ. ಆಲ್ರೆಡಿ ಟೈಮ್ ಬಂದು 5:15 ಆಗೋಗಿದೆ. ಸೊ ಇವತ್ತು ವ್ಲಾಗ್ ಏನಪ್ಪ ಅಂದರೆ, ಇವತ್ತು ನೈಟ್ ರೂಟೀನ್, ಈವ್ನಿಂಗ್ ಟು ನೈಟ್ ರೂಟೀನ್ ಥರ 5:30 ಟು ನಾನು ಮಲ್ಗೋವರೆಗೂ ಏನು ಮಾಡ್ತೀನಿ ಅನ್ನೋದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಸೊ ಇವಾಗ 5:30ಗೆ ನಾನು ವಾಕಿಂಗ್ ಹೋಗ್ತೀನಿ. ಅದಕ್ಕೂ ಮುಂಚೆ ಇವಾಗ 5:15 ಅಲ್ವಾ, 5:30ವರೆಗೂ ಟೈಮ್ ಇದೆ. ಸೊ ಇವತ್ತು ಸ್ವಲ್ಪ ಎಜುಕೇಷನ್ ಬಗ್ಗೆನೂ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ ಎಲ್ರಿಗೂ ಅಂತ. ಸೊ ಎಜುಕೇಷನ್ ಬಗ್ಗೆ ಅಂತ ಅಂದರೆ, ಆಫ್ಟರ್ 10th ಏನೇನು ಕಾಂಬಿನೇಷನ್ಸ್ ಇರುತ್ತೆ, ಅಂದರೆ ಮುಂದೆ ಏನೇನು ಕಾಂಬಿನೇಷನ್ ತೊಗೋಬೋದು ಅಂತ. ಸೊ 10th ಆದಮೇಲೆ 3 ಕಾಂಬಿನೇಷನ್ಸ್ ಇರುತ್ತೆ. ಸೊ ಫಸ್ಟ್ ಕಾಂಬಿನೇಷನ್ ಸೈನ್ಸ್ ಆದಮೇಲೆ ಕಾಮರ್ಸ್, ಆಮೇಲೆ ಆರ್ಟ್ಸ್. ಕಾಮರ್ಸ್, ಸೈನ್ಸ್, ಆರ್ಟ್ಸ್ ಅಂತ ಇರುತ್ತೆ. ಸೊ ಸೈನ್ಸ್ ಅಂತ ಅಂದರೆ ಅಲ್ಲೂ ಟೈಪ್ಸ್ ಇರುತ್ತೆ. ಮೇಜರಾಗಿ 3 ಟೈಪ್ ಯಾವುದು ಅಂದರೆ PCMB, PCMCS ಆ್ಯಂಡ್ PCME. ಇನ್ನು ತುಂಬ ಕಾಂಬಿನೇಷನ್ಸ್ ಇದೆ, ಬಟ್ ಆದರೆ ಮೇಜರಾಗಿ ಈ 3 ಕಾಂಬಿನೇಷನ್ ಎಲ್ಲ ಕಡೆ ಸಿಗುತ್ತೆ, ಅಂದರೆ ಎಲ್ಲ ಕಾಲೇಜಸಲ್ಲೂ ಅವೈಲೇಬಲ್ ಇರುತ್ತೆ. ನಾನು ಓದಿರೋದ್ರಲ್ಲಿ PCMCS ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್. ಸೊ ಇದಿಷ್ಟು ಸೈನ್ಸ್ ಬಗ್ಗೆ. ಅಂದರೆ ಇನ್ನು ಕಾಮರ್ಸ್ ಬಗ್ಗೆ ನಂಗೆ ಅಷ್ಟು ಐಡಿಯಾ ಇಲ್ಲ, ಬಟ್ ಆದರೆ ಕಾಮರ್ಸ್ ನನ್ನ ತಮ್ಮ ಓದಿರೋದ್ರಿಂದ, ಸೊ ಅವನು EBA-CS ಓದಿದ್ದು. ಎಕನಾಮಿಕ್ಸು, ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್, EBA-CS ಇದೆ. ಆ್ಯಂಡ್ ಇನ್ನು ಎಷ್ಟೊಂದು ಕಾಂಬಿನೇಷನ್ಸ್ ಇದೆ. ಹಾಗೆ ಹಿಸ್ಟ್ರಿ ಇದೆ, ಪೊಲಿಟಿಕಲ್ಸ್ ಇದೆ, ಜಿಯೋಗ್ರಫಿಕ್ ಇದೆ, ಹಂಗೆ ತುಂಬ ಕಾಂಬಿನೇಷನ್ಸ್ ಇದೆ. ಕಂಪ್ಯೂಟರ್ ಸೈನ್ಸ್ ಅಲ್ಲ ಅನಿಸುತ್ತೆ ನನ್ನ ತಮ್ಮ ಓದಿದ್ದು BASc. ಸ್ಟ್ಯಾಟಿಸ್ಟಿಕ್ಸ್ ವಾಸ್ ಇಸ್ ಕಾಂಬಿನೇಷನ್. ಅವನು ಫಸ್ಟು ಅಡ್ಮಿಷನ್ಗೆ ಹೋದಾಗ CS ಇದೆ ಅಂತ ಅಂದ್ಬಿಟ್ಟು, ನಾನು ಅಡ್ಮಿಷನ್ ಟೈಮಲ್ಲಿ ಹೋಗಿದ್ದೆ. ಸೊ CS ಇದೆ ಅಂತ ಅಂದ್ಬಿಟ್ಟು ಅಡ್ಮಿಷನ್ ಆಗಿಬಿಟ್ಟ. ಆಮೇಲೆ ಗೊತ್ತಾಯಿತು ಅಲ್ಲಿ CS ಕಾಂಬಿನೇಷನ್ನೇ ಇಲ್ಲ ಅಂದ್ಬಿಟ್ಟು. ಸೊ ಅವನು ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡ CS ಬದಲಿಗೆ. ಸೊ ಇದಿಷ್ಟು ಕಾಮರ್ಸ್ ಬಗ್ಗೆ ಅಂತಂದರೆ. ಆರ್ಟ್ಸಲ್ಲೂ ತುಂಬ ಕಾಂಬಿನೇಷನ್ಸ್ ಇದೆ. ಸೊ ನೀವೇನಾದರೂ ಡಾಕ್ಟರ್ ಅಥವಾ ಇಂಜಿನಿಯರಿಂಗ್ ಮಾಡಬೇಕು ಅಂದ್ಕೊಂಡಿದ್ರೆ ಸೈನ್ಸ್ ತಗೊಳ್ಳಿ. ನೀವೇನಾದರೂ ಬಿಸ್ನೆಸ್ ಮೇಲೆ ಫುಲ್ ಇಂಟ್ರೆಸ್ಟ್ ಇದ್ದು, ಫೈನಾನ್ಸು, ಅಕೌಂಟ್ಸು, ಇದ್ರ ಬಗ್ಗೆ ಮ್ಯಾಥ್ಸ್ ರಿಲೇಟೆಡ್ ಜಾಸ್ತಿ ಇಂಟ್ರೆಸ್ಟ್ ಇದ್ದರೆ ಕಾಮರ್ಸ್ ತಗೊಳ್ಳಿ. ಅಥವಾ ನೀವೇನಾದರೂ ಪೊಲಿಟಿಕಲ್, ಅಂದರೆ ಇವಾಗ ಗೌರ್ಮೆಂಟ್ ಬಗ್ಗೆ ಅಥವಾ ಗೌರ್ಮೆಂಟ್ ಜಾಬ್ಸ್ ಜಾಸ್ತಿ ಆರ್ಟ್ಸಿಂದ ನೀವು ಓದಿದ್ರೆ ಸಿಗುತ್ತೆ. ಸೊ ಇದಿಷ್ಟು 10th ಆಫ್ಟರ್ ಏನು ಕಾಂಬಿನೇಷನ್ಸ್ ಇದೆ ಅಂತ ಗೊತ್ತಾಯ್ತಲ್ವ. ಸೊ ಇವಾಗ ಆಲ್ರೆಡಿ ಟೈಮ್ ಬಂದು 5:20 ಆಗ್ತಾ ಬಂತು. ಸೊ ಇವಾಗ ನಾನು ವಾಕಿಂಗ್ ಹೋಗ್ತೀನಿ. ವಾಕಿಂಗ್ ಹೋಗಿ ಬಂದಮೇಲೆ ಏನೇನು ಮಾಡ್ತೀನಿ ಎಲ್ಲ ತೋರಿಸ್ತೀನಿ, ನೋಡ್ತಾ ಇರಿ. ವಾಕಿಂಗ್ ಹೋಗಬೇಕು ಅಂತಲೇ ಅಂದ್ಕೊಂಡು ರೆಡಿ ಆದೆ ವಾಕಿಂಗ್ ಹೋಗೋಣ ಅಂತ. ಬಟ್ ಆದರೆ ಹೋಗೋಕ್ಕಾಗಿಲ್ಲ. ಒಂದು ಅರ್ಜೆಂಟ್ ಇಂಪಾರ್ಟೆಂಟ್ ಆಫೀಸ್ ವರ್ಕ್ ಬಂತು. ಸೊ ಅದಕ್ಕೆ ಆಫೀಸ್ ವರ್ಕ್ ಮಾಡ್ತಾ ಕೂತ್ಕೊಂಡೆ. ಆಫೀಸ್ ವರ್ಕ್ ಅಂತೂ ಯಾವತ್ತೂ ಮುಗಿಯಲ್ಲ, ಅದು ನೆವರ್ ಎಂಡಿಂಗ್ ಥರ. ಆದರೂ ಏನೂ ಮಾಡೋಕ್ಕಾಗಲ್ಲ. ಬಟ್ ಆದರೆ ನಾನು ವರ್ಕ್ ಮಾಡ್ತಿರೋದು ಇವಾಗ ಸ್ಟಾರ್ಟಪ್ ಆಗಿರೋದ್ರಿಂದ ಸ್ವಲ್ಪ ವರ್ಕ್ ಜಾಸ್ತಿನೇ. ಸೊ ಅದಕ್ಕೆ ಏನು ಗೊತ್ತಾ ಗಾಯ್ಸ್, ನಾನು ರಿಸೈನ್ ಮಾಡ್ತಾಯಿದ್ದೀನಿ. ಇದೇ ಮಂತು ಲಾಸ್ಟ್ ನಾನು ರಿಸೈನ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಾನು ಯಾಕೆ ರಿಸೈನ್ ಮಾಡಿದೆ, ನಾನು ಯಾವುದಕ್ಕೂ ಅಂದರೆ ಯಾಕೆ ರಿಸೈನ್ ಮಾಡಿದೆ ಅನ್ನೋದನ್ನು ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಗೊತ್ತಾಗುತ್ತೆ. ಹೀಗೆ ನಾನು ಬ್ಲಾಗ್ಸ್ನ ನೋಡ್ತಾ ಇರಿ. ಸೊ ಎಲ್ಲ ನಿಮಗೆ ಗೊತ್ತಾಗ್ತಾ ಇರುತ್ತೆ ಅಪ್ಡೇಟ್ಸು. ನಾನು ಈ ಕೆಲಸನ ಬಿಡ್ತಾಯಿದ್ದೀನಿ. ಇದೇ ಮಂತ್ 26th ಲಾಸ್ಟ್ ವರ್ಕಿಂಗ್ ಡೇ. ಯಾರೆಲ್ಲ ವರ್ಕ್ ಮಾಡ್ತಾಯಿದ್ದೀರಾ 9 to 6, ಫಸ್ಟು ವರ್ಕ್ನ
ಫುಲ್ಲು ಎಂಜಾಯ್ ಮಾಡ್ಕೊಂಡು ಮಾಡಬೇಕು. ಫುಲ್ ಸ್ಟ್ರೆಸ್ಸಿಂದ ಎಲ್ಲ ಮಾಡಿದ್ರೆ ಅದು ಒಂಥರ ನಮಗೆ ಯಾಕೆ ಮಾಡ್ತಾಯಿದ್ದೀವಿ ಅನ್ನೋ ಥರ ಅನಿಸ್ತಾ ಇರುತ್ತೆ. ಸೊ ಅದಕ್ಕೇ ಯಾರ್ಯಾರೆಲ್ಲ ವರ್ಕ್ ಮಾಡ್ತಾಯಿದ್ದೀರಾ, ನಿಮಗೆ ಇಷ್ಟಪಟ್ಟು ವರ್ಕ್ ಮಾಡೋ ಥರ ವರ್ಕ್ ಇದ್ರೆ ಮಾಡಿ. ಸೊ ಸುಮ್ಮನೆ ಸ್ಟ್ರೆಸ್ ತೊಗೊಂಡು ನಿಮ್ಮ ಹೆಲ್ತನ್ನು ಹಾಳು ಮಾಡಿಕೊಂಡು ವರ್ಕ್ ಮಾಡೋದ್ರಿಂದ ಏನೂ ಯೂಸ್ ಇಲ್ಲ. ಸೊ ನಿಮ್ಮ ಹೆಲ್ತ್ ಮುಖ್ಯ. ಆ್ಯಂಡ್ ಏನೇ ಸ್ಟ್ರೆಸ್ ಇದ್ರೂ ಕಂಪ್ನಿ ಏನು ನಮ್ಮದಲ್ವಲ್ಲ. ಸೊ ಅದಕ್ಕೇ ಏನೇ ಇದ್ರೂ ಸ್ವಲ್ಪ ವರ್ಕ್ನ ಎಷ್ಟು ಬೇಕು ಅಷ್ಟರಲ್ಲೇ ಇಟ್ಕೊಂಡು ವರ್ಕ್ ಮಾಡಿ ಅಂತ ಒಂದು ಟಿಪ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ. ನಂದು ವರ್ಕ್ ಅಂತೂ ಮುಗಿಲೇ ಇಲ್ಲ. 7 o'clock ವರ್ಕೇ ನಡೀತು. ಸೊ 7 o'clock ವರ್ಕ್ ನಡೀತು. ಆಮೇಲೆ 7:30 ಹಾಗೆ ಸ್ವಲ್ಪ ವಾಕ್ ಮಾಡಿದೆ. ಆಮೇಲೆ ಇದ್ದಿದ್ದೆ ಅಲ್ಲ ಬಿಗ್ ಬಾಸ್ 9:30ಗೆ ಅಷ್ಟರಲ್ಲಿ ಊಟ ಮಾಡಿಕೊಂಡು ಕೂತ್ಕೊಂಡೆ. 9:30ಗೆ ಬಿಗ್ ಬಾಸ್ ನೋಡಿಕೊಂಡು ನನ್ನ ಡೇನ ನಾನು ಎಂಡ್ ಮಾಡಿದೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹೀಗೆ ನಿಮ್ಮ ಸಪೋರ್ಟ್ ಜಾಸ್ತಿ ಇರಲಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಬರ್ತೀನಿ. ಆ್ಯಕ್ಚುಲಿ ನಾಳೆ ಕಡಲೆಕಾಯಿ ಪರಿಷೆಗೆ ಹೋಗಬೇಕು ಅಂತ ಅಂದ್ಕೊತಾ ಇದ್ದೀನಿ, ಈ ಬಸವನಗುಡಿ ಹತ್ರ ನಡೆಯುವಂಥ ಕಡಲೆಕಾಯಿ ಪರಿಷೆಗೆ. ಬಟ್ ಆದರೆ ನಾಳೆನೂ ವರ್ಕ್ ಇರುತ್ತೆ. ಸೊ ಅದಕ್ಕೇ ಲೀವ್ ಹಾಕೋಣ ಅಂತ ಅಂದ್ಕೊತಾ ಇದ್ದೀನಿ. ಸೊ ಲೀವ್ ಅಪ್ರೂವ್ ಆದರೆ ಕಡಲೆಕಾಯಿ ಪರಿಷೆಗೆ ಹೋಗ್ತೀನಿ, ಇಲ್ಲ ಅಂದರೆ ಇಲ್ಲ. ಎಲ್ಲ ಜಾಬ್ ಅವರ ಕೈಯಲ್ಲಿದೆ, HR ಕೈಯಲ್ಲಿದೆ. ಸೊ ನೋಡೋಣ ಗಾಯ್ಸ್. ಅಂಟಿಲ್ ದ್ಯಾನ್ ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.